ತರಳುಬಾಳು ಹುಣ್ಣಿಮೆ ಎಂಬ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ಧಾರ್ಮಿಕತೆ ಮರೆತು ರಾಜಕೀಯ ಭಾಷಣ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಎಸ್ ಮಲ್ಲಿಕಾರ್ಜುನ್ ರವರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಚಾರ ಮಾತನಾಡಿರುವುದು ತಪ್ಪು ಎಂದು ಹೇಳಿದರು. ತಮ್ಮ ತಂದೆ ಹಾಗೂ ಪೂಜ್ಯ ಗುರುಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗೌರವವಿಲ್ಲ ಎಂಬ ಅರ್ಥದಲ್ಲಿ ದರ್ಪದ ಮಾತುಗಳನ್ನು ಆಡಿರುವುದು ನಿಮ್ಮ ಸಂಸ್ಕೃತಿಯನ್ನು ತೋರಿಸುತ್ತದೆ ಎಂದರು. ಹಾಗಾದರೆ ನಿಮಗೆ ಮತ ನೀಡಿ ಅಧಿಕಾರಕ್ಕೆ ತಂದ ದಾವಣಗೆರೆಯ ಜನತೆಯ ಬಗ್ಗೆ ನಿಮಗೆ ಗೌರವವಿಲ್ಲವೇ ಎಂದು ಪ್ರಶ್ನಿಸಿದರು. ಹಿಂದೆ ಯುವಜನ ಮತ್ತು ಕ್ರೀಡಾ ಸಚಿವರಾಗಿದ್ದಾಗ ಧಾರ್ಮಿಕ ಕಾರ್ಯಕ್ರಮದಲ್ಲೇ ಕುಸ್ತಿಪಟುಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಿದ್ದು ಖಂಡನೀಯವಾಗಿದೆ. ಕುಸ್ತಿ ಎಂಬುದು ಮಹಾರಾಜರ ಕಾಲದಿಂದಲೂ ಗೌರವ ಪಡೆದ ಕ್ರೀಡೆ. ಶ್ರೀಕೃಷ್ಣ ದೇವರಾಯ, ಮಯೂರ ವರ್ಮ, ಮೈಸೂರು ಅರಸರು ಹಾಗೂ ಕೊಲ್ಲಾಪುರದ ಶಾಹು ಮಹಾರಾಜರು ಸ್ವತಃ ಕುಸ್ತಿಪಟುಗಳಾಗಿದ್ದರು ಎಂಬುದು ನಿಮಗೆ ನೆನಪಿರಲಿ. ಇಂತಹ ಶ್ರೀಮಂತ ಇತಿಹಾಸ ಹೊಂದಿರುವ ಕ್ರೀಡೆಯ ಬಗ್ಗೆ ತುಚ್ಛವಾಗಿ ಮಾತನಾಡಿರುವುದು ಕ್ರೀಡಾಪಟುಗಳಿಗೆ ಮಾಡಿದ ಅವಮಾನವಾಗಿದೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಅಡಬೇರು ಜೀವನ್ಮೂರ್ತಿ, ಹಾಲೇಶ್, ಶಿವನಗೌಡ ಪಾಟೀಲ್, ಟೆಂಕರ್ ಮಂಜಣ್ಣ ಇತರರು ಇದ್ದರು. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಶ್ರೀ ಮಲ್ಲಿಕಾರ್ಜುನ್ ಅವರಿಗೆ ಆಚಾರವಿಲ್ಲದ ನಾಲಿಗೆ, ವಿಚಾರವಿಲ್ಲದೆ ಪರರ ನಿಂದಿಸುವ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಎಂಬಂತೆ ಇವತ್ತು ಕರ್ನಾಟಕದಲ್ಲಿ ಯಾವುದಾದರೂ ಸಹಿತ ಎಲ್ಲ ಸಮಾಜವನ್ನು ಪ್ರೀತಿ ಆಧಾರದಿಂದ ಭಯ ಭಕ್ತಿಯಿಂದ ನಡ್ಕೊಳ್ತಕ್ಕಂಥ ಯಾವುದಾದ್ರೂ ಒಂದು ಮಠ ಇದ್ದರೆ ಅದು ಸಿರಿಗೆರೆ ಶ್ರೀ ಬೃಹನ್ ಮಠ ಅಂತಕ್ಕಂಥದ್ದನ್ನು ನಾವು ಯಾರೂ ಸಹಿತ ಹಲ್ಲುಗಳಿಯ ಹಾಗಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂಥ ಒಂದು ಮಠದಿಂದ ನಡೀತಕ್ಕಂಥ ತರಳುಬಾಳು ಹುಣ್ಣಿಮೆಯ ಮಹೋತ್ಸವದಲ್ಲಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಅಲ್ಲಿ ಏನು ಮಾತಾಡಬೇಕು ಅಂತಕ್ಕಂಥ ಒಂದು ಸೌಜನ್ಯವೂ ಇಲ್ಲದಂಥ ಜಿಲ್ಲಾ ಮಂತ್ರಿ ಅಲ್ಲಿ ಹೇಳ್ತಾರೆ, ನಾನು ಇಬ್ಬರಿಗೆ ಮಾತ್ರ ಗೌರವ ಕೊಡೋದು ಅಂತ. ಒಂದು ಅವ್ರ ತಂದೆಗೆ, ಇನ್ನೊಂದು ಪೂಜ್ಯರಿಗೆ. ನಾನು ನಿನಗೆ ಕೇಳಲಿಕ್ಕೆ ಬಯಸ್ತೀನಿ ನಿಮಗೆ ಮಲ್ಲಿಕಾರ್ಜುನ್, ಹಾಗಾದರೆ ನಿಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ ದಾವಣಗೆರೆ ಜನತೆಯ ಬಗ್ಗೆ ನಿಮಗೆ ಗೌರವ ಇಲ್ವಾ? ಹಾಗಾದರೆ ಅದೇ ರೀತಿ ನಿಮ್ಮ ಕಾರ್ಯಕರ್ತರು ಹಗಲಿರುಳು ಅಂದಲೇ ನಿಮ್ಮನ್ನು ಪ್ರತಿಯೊಂದು ಚುನಾವಣೆಯಲ್ಲೂ ಸಹಿತ ತಾವೇ ನಿಂತಿದ್ದೀವಿ ಅನ್ನೋ ರೀತಿ ಹೋರಾಟ ಮಾಡಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದಿದ್ದಾರಲ್ಲ, ಅವ್ರ ಬಗ್ಗೆ ಗೌರವ ಇಲ್ವಾ? ಈ ರೀತಿ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಾವು ಮನಸ್ಸಿಗೆ ಬಂದಂತೆ ಮಾತಾಡ್ತೀರಿ ಅಂತಂದೇಳಂದರೆ ನಿಮಗೆ ದಾವಣಗೆರೆಯ ಜನತೆ ಬಗ್ಗೆ, ನಿಮ್ಮ ಕಾರ್ಯಕರ್ತರ ಬಗ್ಗೆ ಯಾವ ರೀತಿ ಗೌರವ ಇದೆ ಅಂತಕ್ಕಂಥದ್ದನ್ನು ದಾವಣಗೆರೆ ಜನತೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಆ ಕಾರ್ಯಕ್ರಮದಲ್ಲಿ 4 ಜನ ಪೈಲ್ವಾನರನ್ನು ಇಟ್ಕೊಂಡ್ಬಿಟ್ರೆ ನಾವು ಹೆದರ್ಬೇಕಾ ಅಂತಕ್ಕಂಥ ಮಾತನ್ನು ಕೇಳಿದರು. ನೀವು ಹೋಗಿರೋ ಕಾರ್ಯಕ್ರಮ ಯಾವುದು ಸ್ವಾಮಿ? ರಾಜಕೀಯ ಭಾಷಣ ಮಾಡೋಕ್ಕೆ ಹೋಗಿದ್ದೀರ ಅಲ್ಲಿ? ಧಾರ್ಮಿಕ ಕಾರ್ಯಕ್ರಮ, ಗುರುಗಳ ಬಗ್ಗೆ, ಮಠದ ಇತಿಹಾಸದ ಬಗ್ಗೆ, ನಾಡಿಗೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ರಾಜಕೀಯ ಭಾಷಣ ಮಾಡ್ತೀರಿ, ಕುಸ್ತಿಪಟುಗಳ ಬಗ್ಗೆ ಹಗೌರವಾಗಿ ಮಾತಾಡ್ತೀರಿ. ನಿಮಗೇನಾದರೂ ಸಹಿತ ಕಿಂಚಿತ್ತಾದರೂ ಸಹಿತ ಒಂದು ಗೌರವ, ಮಾನ, ಮರ್ಯಾದೆ ಏನಾದರೂ ಇದೆಯಾ ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ತಾವು ಹೇಳಿದಿರಿ, ಪೈಲ್ವಾನರ ಬಗ್ಗೆ ಹೇಳಿದಿರಿ. ಇವತ್ತು ಪೈಲ್ವಾನರ ಇತಿಹಾಸ, ಕುಸ್ತಿಪಟುಗಳ ಇತಿಹಾಸ ನಿಮಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅಂಥರೊಬ್ಬರು ಯುವಜನ ಕ್ರೀಡಾ ಮಂತ್ರಿ ಆಗಿದ್ರಿ ನೀವು ಹಿಂದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪೈಲ್ವಾನರ ಇತಿಹಾಸ, ಕುಸ್ತಿಯ ಇತಿಹಾಸ ಇವತ್ತು ನಿನ್ನೆ ಮೊನ್ನೆದಲ್ಲ, ಮಹಾಭಾರತ ಕಾಲದಿಂದನೂ ಐತಿ. ರಾಜ ಮಹಾರಾಜರು ಸಹ ಸ್ವತಃ ಪೈಲ್ವಾನರುಗಳಾಗಿದ್ದಾರೆ. ಶ್ರೀಕೃಷ್ಣ ದೇವರಾಯ, ಮಯೂರ ವರ್ಮ, ನಮ್ಮ ಕೊಲ್ಲಾಪುರದ ಶಾಹು ಮಹಾರಾಜರು. ನೀವು ಇತಿಹಾಸ ನೋಡ್ಕೊಂಬರ್ರಿ.
ಅದೇ ಮೈಸೂರ ಮಹಾರಾಜರು ಸ್ವತಃ ಅವರು ಪೈಲ್ವಾನರಾಗಿದ್ದರಲ್ಲದೆ ಅವರ ಅರಮನೆಯಲ್ಲಿ ಪೈಲ್ವಾನರುಗಳನ್ನು ಸಾಕಿ ಅವ್ರಿಗೆ ಪೋಷಣೆ ಮಾಡಿ ತರಬೇತಿ ಕೊಡಿಸಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಆಡೋದಕ್ಕೆ ಅವರು ಪ್ರೋತ್ಸಾಹ ನೀಡ್ತಿದ್ರು. ಅಂಥ ಒಬ್ಬ ಕುಸ್ತಿಪಟುಗಳ ಬಗ್ಗೆ, ಕ್ರೀಡಾಪಟುಗಳ ಬಗ್ಗೆ ಈ ರೀತಿ ಒಂದು ರೀತಿ ಕುಸ್ತಿಪಟುಗಳು ಅಂದರೆ ಅವರು ದೌರ್ಜನ್ಯ ಮಾಡೋರು, ದಬ್ಬಾಳಿಕೆ ಮಾಡೋರು ಅನ್ನೋ ರೀತಿ ನೀವು ಒಬ್ಬ ಮಾಜಿ ಕ್ರೀಡಾ ಮಂತ್ರಿಯಾಗಿ ಮಾತಾಡ್ತೀರಿ ಅಂದರೆ ನಿಮಗೆ ಕ್ರೀಡೆ ಬಗ್ಗೆ ಸ್ವಲ್ಪನೂ ಜ್ಞಾನ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾನು ಮುಂದುವರೆದು ಒಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ.